ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಹರಿದಾಡುತ್ತೆ. ಆ ಮಹಾತ್ಮ ಗಾಂಧಿ ಯಾರೋ ವಿದೇಶಿ ಮಹಿಳೆ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿರೋ ಫೋಟೋಗಳಿದೆ. ಮತ್ತು ಜವಾಹರ್ಲಾಲ್ ನೆಹರು ಸಿಗರೇಟ್ ಸೇದ್ಕೊಂಡು ಯಾರನ್ನೋ ಲೇಡಿ ಜೊತೆಗೆ ಮಾಡ್ತಿರೋ ಫೋಟೋಗಳೆಲ್ಲ ಹರಿದಾಡುತ್ತೆ. ಇದೆಲ್ಲ ಇವತ್ತು ಸಹ ಸಿಗುತ್ತೆ. ಏನು ಅಂತಂದರೆ, ಈಗ ಲೀಡರ್ಸ್ಗಳನ್ನ ಭ್ರಷ್ಟರನ್ನ ಮಾಡಿಬಿಟ್ಟು ನಮ್ಮ ದೇಶವನ್ನು ವಿಭಜನೆ ಮಾಡಿದ್ದು ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಕೊಟ್ಟರು. ಆದರೆ ಉಳಿದಿದ್ದ ಭಾಗ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಹೇಳೋದು ಬಂತಂದರೆ ನೋಡಿ, ಮಯನ್ಮಾರ್ ಇರ್ಬೋದು, ಚೈನಾದ ಭಾಗಗಳಿರ್ಬೋದು, ಥಾಯ್ಲೆಂಡ್ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಎಲ್ಲ ಹಿಂದೂಸ್ತಾನ ಆಗಿತ್ತು. ಮತ್ತು ಪರ್ಷಿಯಾ ದೇಶ ಏನು ಹೇಳ್ತೀವಿ, ಇರಾನು, ಅದು ಸಹ ಹಿಂದೂ ದೇಶದ ಒಂದು ಭಾಗ ಆಗಿತ್ತು. ನೋಡಿ, ಅಫ್ಘಾನಿಸ್ತಾನದ ಬಗ್ಗೆ ಹೇಳಬೇಕು. ಗಾಂಧಾರಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವರು ಧೃತರಾಷ್ಟ್ರನ ಹೆಂಡತಿ, ದುರ್ಯೋಧನನ ತಾಯಿ. ಆಕೆ ಅಫ್ಘಾನಿಸ್ತಾನದಿಂದ ಬಂದವಳಂತೆ. ಕಂದಹಾರ ಅಂದ್ಬಿಟ್ಟು ವಿಮಾನ ಹೈಜಾಕ್ ಮಾಡಿ LK ಅದ್ವಾನಿಯವರು ಇದು ಮಾಡ್ಕೊಂಬಂದರು. ಏನು ಅಂದರೆ, ವಿಮಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಬಿಡಿಸ್ಕೊಂಡು ಬಂದರು. ಅದು ಸರಿ ತಪ್ಪು ಅನ್ನೋದ್ರ ಜಿಜ್ಞಾಸೆಗೆ ಹೋಗೋದಿಲ್ಲ ನಾನು. ಯಾಕೆ ಅಂತಂದರೆ, ಕಂದಹಾರ ಅಂತ ಅಂದ್ಬಿಟ್ಟು ಇವತ್ತು ಅಫ್ಘಾನಿಸ್ತಾನದಲ್ಲಿದೆ. ಅಲ್ಲಿ ರಾಜನ ಮಗಳು ಗಾಂಧಾರಿ, ಹಸ್ತಿನಾಪುರದ ಮಹಾರಾಣಿ ಆಗ್ತಾಳಕ್ಕೆ. ಮಹಾಭಾರತದಲ್ಲಿ ದೊಡ್ಡ ಕ್ಯಾರೆಕ್ಟ್ರು. ಗಂಡ ಕಣ್ಣು ಕಾಣಲ್ಲ ಅಂದ್ಬಿಟ್ಟು ಆಕೆನ ಕಣ್ಣಿಗೆ ಬೆಟ್ಟ ಕಟ್ಕೊಂಡಿರ್ತಾಳೆ. 100 ಜನ ಮಕ್ಕಳಂತೆ, ದುರ್ಯೋಧನನ ತಾಯಿ ಅಂತೆ ಅಂತ. ಆಕೆ ಗಾಂಧಾರದಿಂದ ಬರ್ತಾಳೆ. ಹಾಗೆ ಈ ಹಿಂದೂ ದೇಶ, ಪರ್ಷಿಯಾ ದೇಶ, ಹಿಂದೆ ಇರಾನು, ಅಫ್ಘಾನಿಸ್ತಾನು ಅಲ್ಲೆಲ್ಲ ಹಬ್ಬಿತ್ತು. ಈ ಕಡೆಗೆ ಕಾಂಬೋಡಿಯಾ, ಥಾಯ್ಲೆಂಡ್ವರೆಗೂ ಹಬ್ಬಿತ್ತು. ಇಷ್ಟೆಲ್ಲ ಬೃಹದಾಕಾರವಾಗಿರ್ತಕ್ಕಂಥ ಹಿಂದೂ ದೇಶನ ಇವರೇನು ಮಾಡೋದು, ಸ್ವಾತಂತ್ರ್ಯ ಬರಬೇಕಾದ್ರೆ ಸಣ್ಣದು ಮಾಡ್ತಾ ಅವ್ರದ್ದು ಅನುಕೂಲಕ್ಕೋಸ್ಕರ ಸಣ್ಣದು ಮಾಡ್ತಾ ಏನು ಮಾಡಿದ್ರು, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಬಿಟ್ರು. ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಅನೇಕ ಚರ್ಚೆಗಳಾಗುತ್ತೆ, ಅನೇಕ ಭಾಷಣಗಳಾಗುತ್ತೆ, ಅನೇಕ ವಿಚಾರ ಸಂಕಿರಣಗಳಾಗುತ್ತೆ. ಅಂಬೇಡ್ಕರ್ ಅವರು ಭಾಗವಹಿಸ್ತಾರೆ. ಅಂಬೇಡ್ಕರ್ ಭಾಗವಹಿಸಿದಾಗ ಭಾರತ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ವರ್ಗಾವಣೆ ಮಾಡಿಬಿಡ್ಬೇಕು ಅನ್ನೋ ವಿಚಾರನ ಬಂದಾಗ ಅಂಬೇಡ್ಕರ್ ಅವರು ಸುಮ್ಮನೆ ಇರ್ತಾರೆ. ಈ ಮೌನಂ ಸಮ್ಮತಿ ಲಕ್ಷಣಂ ಅಂತ, ಅಂದರೆ ಕಳಿಸ್ಬೇಕು ಅಂತ ವಿಚಾರ ಬಂದಾಗ ಹೌದು ಈ ಥರ ಆದರೂ ಒಳ್ಳೆಯದು ಅನ್ನೋತ್ತ ಒಪ್ಪಿಗೆ ಕೊಡ್ತಾರೆ ಅಂತ ತಿಳ್ಕೊಬೋದು ನಾವು. ಯಾಕೆಂದರೆ ಕೋರ್ಟ್ಗಳಲ್ಲಿ ಆಗಲಿ ಎಲ್ಲೇ ಆಗಲಿ ಇವತ್ತು ನಡೀತಿರೋದು ಮೌನಂ ಸಮ್ಮತಿ ಲಕ್ಷಣಂ ಅಂತ. ಏನಾದರೂ ನಮ್ಗೆ ಇಷ್ಟ ಇಲ್ಲ ಅಂದರೆ ವಿರೋಧ ಮಾಡೋದಿಲ್ಲ ಅಂಬೇಡ್ಕರ್ ಅವರು. ಇದನ್ನು ತಿಳ್ಕೊಬೇಕಾಗಿರೋದು. ಇದ್ರ ಲಾಭ ತೊಗೊಂಡು ಏನು ಮಾಡ್ತಾರೆ ಕಾಂಗ್ರೆಸ್ನವರು, ಈ ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಇರೋದನ್ನು ನೆಹರೂನೇ ಮುಸಲ್ಮಾನ ಅಂತೆ. ಆತ ಏನು ಮಾಡ್ತಾನೆ, ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಬಿಟ್ಟು ಏನು ಮಾಡ್ತಾರೆ, 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ನೋಡಿ ಪಾಪ ಅವ್ರು ಯಾರೋ ಬೇರೆ ದೇಶದವರು ಕಾಂಗ್ರೆಸ್ನ ಸ್ಥಾಪನೆ ಮಾಡಿ ಸ್ವಾತಂತ್ರ್ಯ ಬಂದಾಗ ವಿಸರ್ಜನೆ ಮಾಡಿ ಅಂತಂದರೆ ಅವ್ರು ಹಾಕೊಟ್ಟಿದ್ದ ಆಟ ಇರುತ್ತೆ ನೋಡಿ, ದುಷ್ಟ ಆಟ ಇದು. ಡಿವೈಡ್ ಆ್ಯಂಡ್ ವಿಭಜನೆ ಮಾಡು, ಅಧಿಕಾರ ನಡೆಸು ಅಂತ. ಕಾಂಗ್ರೆಸ್ಸು ಈ ವಿಭಜನೆ ಮಾಡಿದ್ಮೇಲೆ, ದೇಶ ವಿಭಜನೆ ಮಾಡಿದ್ಮೇಲೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ, ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಆದಮೇಲೆ ಇನ್ನೇನು ಮಾಡಬೇಕು, ಹಿಂದೂಸ್ತಾನವನ್ನು ಮೋಸದಿಂದ ಆಳ್ತಾರೆ ಮುಸಲ್ಮಾನರು. ಆ ಮೋಸದಿಂದ ಹೆಸರು ಚೇಂಜ್ ಮಾಡಿಕೊಂಡು ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡು ಆಳ್ತಾರೆ. ಈಗ ಆಳಬೇಕಾದ್ರೆ ಏನು ಮಾಡ್ತಾರೆ, ಸೆಕ್ಯುಲರ್ ಅನ್ನೋ ವರ್ಣ ಸೇರಿಸ್ಬಿಟ್ಟು ನೆಕ್ಸ್ಟ್ ಡಿವೈಡ್ ಮಾಡ್ತಾರೆ. ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವ್ಯಾಪಾರ ಮಾಡೋನು, ಇವನು ಶೂದ್ರ ಅಂತ. ಶೂದ್ರ ಅನ್ನೋದು ಇಲ್ಲೇ ಇಲ್ಲ ರೀ. ಶೂದ್ರ ಅನ್ನೋದು ಏನಾರು ಇದೆ ಅಂತಂದರೆ ಪುರುಷ ಸೂಕ್ತದಲ್ಲಿ ಪದಭಾಗಂ ಶೂದ್ರೋ ಅಜಾಯತ ಅಂತ ಹೇಳ್ತೀವಿ. ಅಂದರೆ ಶರೀರದಲ್ಲಿ ಲೀಸ್ಟ್ ಇಂಪಾರ್ಟೆಂಟ್ ಪಾರ್ಟು ಕಾಲು ಅಂತ ಹೇಳಿದ್ವಿ. ಹಾಗೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಹೇಳಿದ್ವಿ. ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಗಳನ್ನ ವಿವರಣೆ ಮಾಡ್ತಾ ಕಣ್ಣು ಬಹಳ ಮುಖ್ಯವಾದ ಅಂಗ ಅಂತೆ. ಹಾಗೆ ಅತ್ಯಂತ ನಿಕೃಷ್ಟವಾದ ಅಂಗ ಕಾಲಂತ. ಓಡೋಗಿ ಬರುತ್ತದು, ಏನು ಅಂತಂದು ಇರಲಿ, ಅದ್ರ ವಿಷಯ ಬೇಡ. ಅದು ಹೀಗೆ ಮಾಡ್ತಾ ಇದ್ದಿದ್ದನ್ನು ಇಲ್ಲೇ ಒಂದು ಆಟ ಹಾಕ್ಬಿಟ್ರು. ಈ ಜಾಸ್ತಿ ದಿವಸ ರೂಲ್ ಮಾಡಬೇಕು ಅನ್ನೋ ಡರ್ಟಿ ಗೇಮ್ಸ್ ಅಂತೀವಿ. ಇದನ್ನು ಏನು ಮಾಡಿದ್ರು, ನಿಮ್ಮನ್ನು ಶೂದ್ರರು ಅಂತ ಕರೆದಿದ್ದಾರೆ ಅಂತ ಅಂದ್ಬಿಟ್ಟು. ಹೀಗೆ ಕಾಂಗ್ರೆಸ್ ಏನು ಮಾಡಿದ್ರು, ಬ್ರಿಟಿಷರು ನೀರು ಹರ್ಕೊಂಡು ಹೋಗಿ ದಾರಿ ಮಾಡಿಕೊಟ್ರು. ಇವರು ಅದೇ ದಾರಿಲಿ ಮುಂದುವರಿತಾ ಏನಾಗಿದೆ, ಹಿಂದೂ ಸಮಾಜವನ್ನು ಛಿದ್ರ ಮಾಡಿಬಿಟ್ಟಿದ್ದಾರೆ. ಏನು ಅಂತಂದ್ರೆ ಬ್ರಾಹ್ಮಣ ಅಂತೆ, ಕ್ಷತ್ರಿಯ ಅಂತೆ, ವೈಶ್ಯ ಅಂತೆ, ಶೂದ್ರ ಅಂತೆ. ಶೂದ್ರದಲ್ಲಿ OBC ಕ್ಯಾಟಗರಿ ಅಂತೆ, ಎಡಗೈ ಅಂತೆ, ಬಲಗೈ ಅಂತೆ. ಅವರಲ್ಲಿ ಅನೇಕರು, ಭಾಳ ಜನ ಅನಕ್ಷರಸ್ಥರು, ಅಮಾಯಕರಿದ್ದಾರೆ. ಭಾಳ ಬೇಗ ಇವರು ಹೇಳಿದ್ದನ್ನು ನಂಬಿಡ್ತಾರೆ. ಇವರೇನು ಅಂತಂದರೆ ಇಲ್ಲೊಂದು ಅರ್ಧ ಸತ್ಯಗಳಿದೆ ನೋಡಿ. ಅರ್ಧ ಸತ್ಯಗಳು ಸುಳ್ಳಿಗಿಂತನೂ ಭಾಳ ಡೇಂಜರು.
ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಅರ್ಧ ಸತ್ಯಗಳನ್ನ ಈಗ ನೋಡಿ, ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಏನು ಅಂತಂದರೆ, ಈ ನಮ್ಮ ರಾಜಕೀಯ ಮೇಲಾಟದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವ್ರದ್ದು ಹಾಡು ಬರ್ತದೆ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಒಂದು ಬರೆದಿದ್ದಾರೆ. ಅಂದರೆ ಕರ್ನಾಟಕ ಏನಿದೆ, ಭಾರತ ಮಾತೆಯ ಮಗಳು ಇವಳು. ಇದು ನಾವೇನಿದ್ರು ತಾಯಿ ಕೊಡಬೇಕಾದಂಥ ಗೌರವ, ತಾಯಿ ಕೊಡಬೇಕಾದಂಥ ಇವುಗಳನ್ನ ಕೊಡಬೇಕು, ಸ್ಥಾನಮಾನಗಳನ್ನ ಕೊಡಬೇಕು. ಅದರ ಮಗಳು ನಾವು ಕರ್ನಾಟಕ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಸಂವಿಧಾನವನ್ನು ರಚನೆ ಮಾಡಬೇಕು. ಇವತ್ತೇನಾಗಿದೆ, ಮೈ ಟ್ಯಾಕ್ಸ್ ಮೈ ರೈಟ್ ಅಂತ ಹೊರಟಿದ್ದೀವಿ. ಎಲ್ಲಿಗೆ ಹೋಗುತ್ತೆ? ಒಂದು ಸಂಸಾರ ಅಂತ ತೊಗೊಂಡ್ರೆ, ಯಾರಾದರೂ ದೊಡ್ಡ ಮಗ ದುಡಿತಿದ್ದಾನೆ ಅಂದರೆ 4 ಜನನ ಜೊತೇಲಿ ಕರ್ಕೊಂಡು ಹೋಗ್ಬೇಕಲ್ವ? ತಂದೆ ತಾಯಿ ಸುಮ್ಮನೆ ಇರ್ತಾರ? ಹೇಳ್ತಾರೆ, ಇಲ್ಲ ಕಣಪ್ಪ ಅವನ್ನ ಕರ್ಕೊಂಡು ಹೋಗಬೇಕು, ಈ ಥರ ಬಿಡೋದಿಲ್ಲ ಅಂತಾರೆ. ಹೀಗೆ ನಾವು ಒಕ್ಕೂಟದ ವ್ಯವಸ್ಥೆನ ಒಪ್ಕೊಂಡಿರ್ತಕ್ಕಂಥವ್ರು ಇದನ್ನು ಹಿಂದಕ್ಕೆ ಸರಿಸ್ಬಿಟ್ಟಿದ್ದೀವಿ. ಹಿಂಸ್ 1885 ಕಾಂಗ್ರೆಸ್ ಸ್ಥಾಪನೆ ಮಾಡಿದಾಗ ಹೇಳ್ತಾರೆ, ಸ್ವಾತಂತ್ರ್ಯ ಬಂದ ತಕ್ಷಣ ಕಾಂಗ್ರೆಸ್ ವಿಸರ್ಜನೆ ಮಾಡಿಬಿಡಿ ಮುಂಡೆ ಮಕ್ಕಳ ಅಂತ ಅಂದ್ಬಿಟ್ಟು. ಇವರೇನಾಗುತ್ತೆ, ಇವರು ದುಷ್ಟ ಆಟಗಳು, ಇವ್ರು ಇದು ಮಾಡಬೇಕು. ಹಾಗೇನು ಮಾಡ್ತಾರೆ ಇವರು, ದೇಶವನ್ನು ವಿಭಜನೆ ಮಾಡೋದನ್ನೇ ಮುಂದಿಟ್ಕೊಂಡು ಅದೇ ಕ್ಲೂನ ಇಟ್ಕೊಂಡು ಸಮಾಜವನ್ನು ಹೊಡಿತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಮಾಜವನ್ನು ಹೊಡೆದಿದ್ದಾರೆ ಅಂತಂದರೆ, ಗಂಡ ಹೆಂಡ್ತಿನೂ ಹೊಡೆದು ಬಿಡ್ತಾರೆ ಇವರು. ಭಾಳ ಹುಷಾರಾಗಿರಬೇಕು. ಮನೆಗಳನ್ನ ಹೊಡೆದಾಯ್ತು, ಮಠಗಳನ್ನ ಹೊಡೆದಾಯ್ತು. ಏನು ಅಂತಂದರೆ, ಹೀಗೆ ಹೊಡಿತಾ ಹೋದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತ ಹೇಳ್ತೀವಿ. ಉಕ್ಕಿನ ಮನುಷ್ಯ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ನಮ್ಮ ದೇಶ 565ಕ್ಕಿಂತ ಹೆಚ್ಚು ಸ್ವತಂತ್ರ ದೇಶಗಳಾಗಿತ್ತು. ಅವನ್ನೆಲ್ಲ ಒಂದುಗೂಡಿಸಿ, ಕೆಲವನ್ನು ಯುದ್ಧ ಮಾಡಿ, ಕೆಲವನ್ನು ಮನಸ್ಸೋಲಿಸಿ ತೊಗೊಂಡು ಒಂದು ದೇಶವನ್ನು ಮಾಡಿದ್ರು. ಏಕ ಪ್ರಧಾನ್, ಏಕ್ ಸಂವಿಧಾನ್, ಏಕ್ ನಿಶಾನ್ ಅಂತ ಸ್ಲೋಗನ್ ಇತ್ತು 1947ರಲ್ಲಿ. ಇದನ್ನು ಹಾಗೇ ತಳ್ಳಿಬಿಟ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸು ಅಪ್ರತಿಮ ದೇಶಭಕ್ತ, ಸ್ವಾತಂತ್ರ್ಯ ತಗೋಬೇಕು ಅಂದರೆ ಯುದ್ಧ ಮಾಡಬೇಕು ಅಂತ ಹೊರಟವರು, ಅವ್ರನ್ನ ಮೂಲೆಗೆ ತಳ್ಳಿಬಿಟ್ರು. ಈ ಥರ ದೇಶಕ್ಕಾಗಿ ಚಂದ್ರಶೇಖರ್ ಆಜಾದ್ನ ಮೂಲೆಗೆ ತಳ್ಳಿಬಿಟ್ರು, ಭಗತ್ ಸಿಂಗ್ನ ಮೂಲೆಗೆ ತಳ್ಳಿಬಿಟ್ರು. 8 ಲಕ್ಷ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ನೋಡಿ. ಮೈಸೂರಿನಲ್ಲಿ ರಾಮಸ್ವಾಮಿ ಅಂತ ಅಂದ್ಬಿಟ್ಟು, ಇವ್ರನ್ನೆಲ್ಲ ಹಿಸ್ಟ್ರಿನಲ್ಲಿ ನಾವು ಹೊಗಳಬೇಕಿತ್ತು, ಪಾಠಗಳನ್ನ ಮಾಡ್ಕೋಬೇಕಿತ್ತು. ವ್ಯವಸ್ಥಿತವಾಗಿ ಪಿತೂರಿಯಿಂದ ಏನು ಮಾಡಿದ್ರು, ಇವರು ಗೋಮುಖ ವ್ಯಾಘ್ರ ಥರ ಇದು ಮಾಡಿಕೊಂಡು, ನಾವೇ 1000 ವರ್ಷ ಆಳಬೇಕು, ಮಗ ಆಳಬೇಕು, ಮೊಮ್ಮಕ್ಕಳು ಆಳಬೇಕು, ವಂಶ ಎಲ್ಲ ಸುಖ ಸೌಭಾಗ್ಯಗಳು ಇವೆ, ನಮಗೆ ಮಾತ್ರ ಮೀಸಲು. ಈ ಹಿಂದೂಗಳೇನಿದ್ದಾರೆ, ಇವರು ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರನೇ ಇರಬೇಕು. ಇವ್ರನ್ನ ಬರೀ ಓಟ್ ಹಾಕೋಕ್ಕೆ ಏನು ಅಂತಂದರೆ, ಹುಲಿ ಬಂತು ಅಂತ ಹೆದರಿಸ್ತಾ ಇವ್ರಿಗೇನು ಆಸೆ ತೋರಿಸ್ತಾ ಓಟ್ ಹಾಕೋದು ಮಾತ್ರ ಇವ್ರ ಕರ್ತವ್ಯ ಅಂತ ಇದು ಮಾಡಿಕೊಡ್ಬೇಕು, ಮನದಟ್ಟು ಮಾಡಬೇಕು. ಓಟ್ ಹಾಕ್ಬಿಟ್ಟು ನೆಕ್ಸ್ಟ್ 5 ವರ್ಷದವರೆಗೂ ಕಾಯ್ಬೇಕು ಇವರು. ಆ ಥರ ಮನಸ್ಥಿತಿನ ನಮ್ಮೊಳಗೆ ತುಂಬಿಟ್ಟು ದೇಶವನ್ನು ಲೂಟಿ ಹೊಡಿತಾ ಏನಾಯಿತು, ನಮ್ಮ ದೇಶದಲ್ಲಿರ್ತಕ್ಕಂಥ ಭ್ರಷ್ಟರು, ಹಿಂದೂಗಳು ಭ್ರಷ್ಟರು, ಏನೋ ದುಡ್ಡು ಕೊಟ್ಟರೆ ಪಾಕಿಸ್ತಾನಕ್ಕೆ ಜೈ ಅನ್ನೋರು ಇದ್ದೀವಿ ನಮ್ಮಲ್ಲಿ. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ನವರು 5 kg ಅಕ್ಕಿ ಕೊಡ್ತೀವಿ ಅಂತಂದರು, ಮುಖ್ಯಮಂತ್ರಿ ಆದರು. ಇದೇ ಪಾಕಿಸ್ತಾನದಲ್ಲಿ ಸೋತಿರ್ತಕ್ಕಂಥ ಇಮ್ರಾನ್ ಖಾನ್ ಪ್ರಧಾನಮಂತ್ರಿ ಆಗಿದ್ದವರು, ಅವ್ರು ಇನ್ನೇನು ಜೈಲಿಗೆ ಹೋಗ್ತಾರೆ. ಅವರೇನಾದ್ರು ಬಂದು ಕರ್ನಾಟಕದಲ್ಲಿ 50 kg ಅಕ್ಕಿ ಕೊಡ್ತಾರೆ, ಇದೇ ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ, ಇಮ್ರಾನ್ ಖಾನ್ನ ಮುಖ್ಯಮಂತ್ರಿ. ಇದು ಕಠೋರ ಸತ್ಯ. ಮುಂದೆ ನಡೀತಕ್ಕಂಥ ಇಂಥ ಆಮಿಷಗಳಿಗೆ ಬಲಿಯಾಗಬಾರ್ದು. ನಮ್ಮ ಟ್ಯಾಕ್ಸ್ ನಮ್ಮ ರೈಟ್ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.